ಬಂದು 60, 50, 40 ರೂಪಾಯಿ ಇದೆ. ಫಾರಿನ್ ಕಂಟ್ರೀಸ್ಗೆ ಹೋಗುತ್ತೆ ಇವಾಗ. ಎಕ್ಸ್ಪೋರ್ಟ್ ಅಂತೂ ಸ್ಟಾಪ್ ಆದರೆ ಈರುಳ್ಳಿ ರೇಟ್ಗಳು 20 ರೂಪಾಯಿಂದ 30 ರೂಪಾಯಿ ನಡೆಯುತ್ತೆ ಅಷ್ಟೇ. 100 ರೂಪಾಯಿ ಆದ್ರೂ ತಿನ್ನಲೇಬೇಕು, ಬಡವರು ತಿನ್ನಲೇಬೇಕು. ಟೊಮೊಟೊ ಹಾಕ್ಬೇಕು, ಟೊಮೊಟೊ ಹಾಕಿದ್ರೆ ಸಾರು ಮಾಡೋಕ್ಕಾಗಲ್ಲ. ಏನು ಹೇಳಂಗಿಲ್ಲ ಮೇಡಮ್, ಅಷ್ಟೇ ಬೆಳೆ ಏರ್ತಾ ಇರ್ತದೆ, ಅದು ಆಯ್ತಾ ಇರ್ತದೆ ಆಟೋಮೆಟಿಕ್ ಆಗಿ. ಆದರೆ ಮಧ್ಯವರ್ತಿಗಳು ಅದನ್ನು ಉಪಯೋಗ ಮಾಡಿಕೊಂಡು ಅದರಲ್ಲಿ ಅದಕ್ಕಿಂತ ಹೆಚ್ಚಿನ ಪಾಲು ಇವರೇ ತಗೋತಾರೆ ಮಧ್ಯವರ್ತಿಗಳು. ಮನೆಗಳವ್ರೇನೋ ಅರ್ಧ ಕೆಜಿ 1 ಕೆಜಿ ತಗೊಂಡು 1/4 ಕೆಜಿ ತಗೊಂಡು ಯೂಸ್ ಮಾಡ್ತಾರೆ. ಹೋಟ್ಲವ್ರಿಗೆ ತುಂಬಾ ಕಷ್ಟ ಅಲ್ವಾ. ಇವಾಗ ನಾವು 5 ರೂಪಾಯಿ 10 ರೂಪಾಯಿ ಜಾಸ್ತಿ ಮಾಡಿದ್ರೆ ಓಕೆ, 20 ರೂಪಾಯಿನೇ ಜಾಸ್ತಿ ಆದ್ರೆ ದಿನಕ್ಕೆ ಹೆಂಗೆ ತಿನ್ನೋದು ಅವರು? ಅದು ಒಂದು ಹೋಟ್ಲಿದೆ, ಹೋಟ್ಲು ಮೇಂಟೈನ್ ಮಾಡೋದೇ ತುಂಬಾ ಕಷ್ಟ ಆಗ್ತಾ ಇದೆ. ಯಾಕೆಂದ್ರೆ ಅವಾಗ ಈರುಳ್ಳಿ ಏನಿದೆ ಅದೇ ರೇಟು ಇನ್ನೂ ಜಾಸ್ತಿನೇ ಆಗ್ತಾ ಇದೆ, ಟೊಮೆಟೊನು ಜಾಸ್ತಿ. ಅದೇ ಸ್ವಲ್ಪ ರೇಟ್ ಡೌನ್ ಆದರೆ ಜಾಸ್ತಿ ತಗೊಂಡು ಹೋಗ್ತಾರೆ. ತುಂಬ ರೇಟ್ ಜಾಸ್ತಿ ಆಯ್ತಲ್ಲ, ಸ್ವಲ್ಪ ಕಮ್ಮಿ ತಗೊಂಡು ಹೋಗ್ತಾರೆ ಅಷ್ಟೇ. 60 ರೂಪಾಯಿ ವಸ್ತು 120 ರೂಪಾಯಿ ಆಗಿದೆ. ದಿನಸರಿ ಇದು ಯಾವುದು ವ್ಯಾಪಾರ ಆಗ್ತಾ ಇಲ್ಲ. ಮೇನ್ ಏನಂದ್ರೆ ಜನಗಳ ಹತ್ರ ದುಡ್ಡಿಲ್ಲ. ಪ್ರತಿನಿತ್ಯ ಬಳಸುವಂತ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ದಿನೇ ದಿನ ಜಾಸ್ತಿ ಆಗ್ತಾನೆ ಇದೆ. ಜನಸಾಮಾನ್ಯರಿಗೆ ಈ ಬೆಲೆ ಏರಿಕೆ ಅನ್ನೋದು ಹೊರೆ ಆಗ್ತಾನೆ ಇದೆ. ಕಳೆದ 3 ತಿಂಗಳಿಂದ ಈರುಳ್ಳಿ ಹಾಗೂ ಬೆಳ್ಳುಳ್ಳಿಯ ಬೆಲೆ ಏರಿಕೆ ಆಗಿದೆ. ಇದರ ಬೆನ್ನಲ್ಲೇ ಇನ್ನಷ್ಟು ತರಕಾರಿಗಳ ಬೆಲೆ ಏರಿಕೆ ಕೂಡ ಆಗಿದೆ. ಇದ್ರ ಕುರಿತಾಗಿ ನಮ್ಮ ವ್ಯಾಪಾರಸ್ಥರು ಹಾಗೆ ಜನಸಾಮಾನ್ಯರು ಏನ್ ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ ಬನ್ನಿ. ಈಗ ಬಂದು ಈರುಳ್ಳಿ ಬಂದು 60, 50, 40 ರೂಪಾಯಿ ಇದೆ. ಇತ್ತೀಚೆಗೆ ಕಮ್ಮಿ ಆಗೋ ಚಾನ್ಸಸ್ ಇದೆ. ಇವಾಗ ಎಕ್ಸ್ಪೋರ್ಟ್ ಎಲ್ಲ ನಡೀತಿದೆಯಲ್ಲ, ಈರುಳ್ಳಿ ಕರ್ನಾಟಕದಿಂದ ಎಲ್ಲ ಫಾರಿನ್ ಕಂಟ್ರೀಸ್ಗೆ ಹೋಗುತ್ತೆ ಇವಾಗ. ಎಕ್ಸ್ಪೋರ್ಟ್ ಅಂತೂ ಸ್ಟಾಪ್ ಆದರೆ ಈರುಳ್ಳಿ ರೇಟ್ಗಳು 20 ರೂಪಾಯಿಂದ 30 ರೂಪಾಯಿ ನಡೆಯುತ್ತೆ ಅಷ್ಟೇ. ಈಗ ಮುಂದೆ ಆಗುತ್ತೆ ಅನ್ಸುತ್ತಾ ಈ ಮಳೆಯಿಂದಾಗಿ? ಮಳೆಯಿಂದ ಇಲ್ಲ. ಇವತ್ತು ಈರುಳ್ಳಿ ಮಂಡಿಗೆ 1 ಲಕ್ಷ ಈರುಳ್ಳಿ ಸಪ್ಲೈ ಆಗಿದೆ, 1 ಲಕ್ಷ ಮೂಟೆ ಬಂದಿದೆ. ಆದರೆ ಈ ಎಕ್ಸ್ಪೋರ್ಟ್ಗಳು ವಿದೇಶಗಳಿಗೆಲ್ಲ ಹೋಯ್ತಿದೆಯಲ್ಲ, ಅದಕ್ಕೆ ರೇಟ್ ಜಾಸ್ತಿ ಆಗಿದೆ. ಬೆಳ್ಳುಳ್ಳಿ ಏನು ರೇಟ್ ಇದೆ? ಬೆಳ್ಳುಳ್ಳಿ 300 ರೂಪಾಯಿ 400 ರೂಪಾಯಿ ಇದೆ. ಅದು ಜಾಸ್ತಿ ಆಗೋ ಚಾನ್ಸಸ್ ಇದೆಯಾ? ಇಲ್ಲ ಅದಿಲ್ಲ, ಅದು ಜಾಸ್ತಿ ಆಗಲ್ಲ. ಯಾಕಂದರೆ ಅದು ಇವಾಗ ಐಟಮ್ ಚೆನ್ನಾಗಿ ಬರ್ತಾ ಇಲ್ಲ, ಅದಕ್ಕೆ ರೇಟ್ ಜಾಸ್ತಿ ಇದೆ ಅದಷ್ಟೇ. ಮೇಡಮ್, ಜನಗಳಿಗೆ ಸಿದ್ದರಾಮಯ್ಯ ಇರೋ ತಂಗ ಕಟ್ಟನೆ. ಸಿದ್ದರಾಮಯ್ಯ ಇಳಿಸ್ಬಿಟ್ರೆ ಎಲ್ಲ ಸಸ ಆಗ್ಬಿಡ್ತದೆ, ಸರಿನಾ? ಮಳೆಗಾಲದಲ್ಲಿ ಇವಾಗ ಹಂಗೆ ಪಾಪ ರೈತರು ಇವಾಗ ಕಮ್ಮಿ ಮಾಡ್ತಾಯಿದ್ರೆ ಮಾಡೋಕ್ಕಾಗಲ್ಲ. ಅದರಿಂದ ಇವಾಗ 60 ರೂಪಾಯಿನೂ ಆಗುತ್ತೆ ಟೊಮೊಟೊ. 100 ರೂಪಾಯಿ ಆದ್ರೂ ತಿನ್ನಲೇಬೇಕು, ಬಡವರು ತಿನ್ನಲೇಬೇಕು. ಟೊಮೊಟೊ ಹಾಕಬೇಕು, ಟೊಮೊಟೊ ಹಾಕಿದ್ರೆ ಸಾರು ಮಾಡೋಕ್ಕಾಗಲ್ಲ. ಏನು ಹೇಳಂಗಿಲ್ಲ ಮೇಡಮ್, ಅಷ್ಟೇ ಬೆಳೆ ಏರ್ತಾ ಇರ್ತದೆ, ಅದು ಆಯ್ತಾ ಇರ್ತದೆ ಆಟೋಮೆಟಿಕ್ ಆಗಿ. ಏನು ಮಾಡೋಕ್ಕಾಗಲ್ಲ. ರೈತರಿಗೆ ಪಾಪ ಯೂಸ್ ಆಗುತ್ತೆ ಅಷ್ಟೇ, ನಾವು ಕೊಡೋ ದುಡ್ಡಿಗೆ. ವ್ಯವಸಾಯ ಮಾಡ್ತಾರೋ 10 ರೂಪಾಯಿ 60 ರೂಪಾಯಿ ಬಂದ್ರೂ ತಗೋಬೋದು. ಬೇರೆದಲ್ಲಿ ಕಡಿಮೆ ಮಾಡೋಕ್ಕೆ ಹೇಳು. ಇನ್ನೊಂದು ಐಟಮ್ಸಲ್ಲಿ ಇದೆಲ್ಲ ತರಕಾರಿ ಎಲ್ಲ ಪೆಟ್ರೋಲು ಇನ್ನೊಂದು ಬೇರೆದಲ್ಲಿ ಮಾಡಬೇಕು. ಇದು ನಾವು ರೈತರೇ 5 ರೂಪಾಯಿ ಕೊಟ್ಬಿಟ್ರು ನಾವು 5 ರೂಪಾಯಿಗೆ ಬರ್ತದೆ ಕೆಜಿ. ಏನು ಸತ್ತೋಗ್ಬಿಡ್ತಾರೆ ರೈತರೆಲ್ಲ ಹಾಕ್ಕೊಂಡು ಹೋಗಿದ್ರೆ. ಒಳ್ಳೇದು ಮೇಡಮ್, ರೈತರು ಹೋದ್ರೆ ಒಳ್ಳೇದೇ. ಪಾಪ ಅವ್ರು ಕಷ್ಟಪಟ್ಟು ಬಿಸಿಲಲ್ಲಿ ಸಾಯಿಸ್ತಾರೆ. ಒಂದು 10 ರೂಪಾಯಿ ಜಾಸ್ತಿ ಬಂದರೆ ಅವರು ವ್ಯವಸಾಯ ಮಾಡ್ಕೊಂಡು ತಿಂತಾರೋ. ಇದು 5 ರೂಪಾಯಿ 10 ರೂಪಾಯಿ ಮಾಡ್ರೆ ಅವ್ರು ಏನು ತಿಂತಾರೋ. ಆದರೆ ಮಧ್ಯವರ್ತಿಗಳು ಅದನ್ನು ಉಪಯೋಗ ಮಾಡಿಕೊಂಡು ಅದರಲ್ಲಿ ಅದಕ್ಕಿಂತ ಹೆಚ್ಚಿನ ಪಾಲು ಇವರೇ ತಗೋತಾರೆ ಮಧ್ಯವರ್ತಿಗಳು. ಅದನ್ನು ಬೇರೆ ವಿಧಿ ಇಲ್ಲ. ಅದೇ ಸರ್ಕಾರನೇ ಆ ರೀತಿ. ಸರ್ಕಾರದವರು ಅಷ್ಟೇ ನೋಡಿ, ಈಗ ಸಿದ್ದರಾಮಯ್ಯವರು ಅಷ್ಟು ಕ್ಲೀನ್ ಹ್ಯಾಂಡ್ ಅಂತ ಹೇಳಿದ್ರು, ಅದ್ರ ಮೂಡಾಗದ ಸಿಹಾಕೊಂಡ್ರು. ಅದರಿಂದ BJP ಅವರು ಪೂರ್ತಿ ಮೋಸ ಮಾಡಿ ತಿನ್ನಲಾರ್ದೆ ಅವರು ಎಲ್ಲ ವಾಂತಿನೇ ಮಾಡ್ಕೊಬಿಟ್ರು ಅಂತ ಭ್ರಷ್ಟರವರು. ಅದಕ್ಕಿಂತ ಭ್ರಷ್ಟರು ಅನ್ನೋದು ರಾಜಕಾರಣಿಗಳೆಲ್ಲ ಸರಿ ಹೋಗ್ಬಿಟ್ರೆ ಇದೆಲ್ಲ ಸರಿ ಹೋಗ್ಬಿಡ್ತದೆ. ಆ ಸಿಸ್ಟಮ್ಮೇ ರಾಜಕಾರಣಿಗಳು ಮೊದಲು ಆ ಅಯೋಗ್ಯರು ಸರೋದ್ರೆ ಇನ್ನು ಮಿಕ್ಕಿದ ರೈತರಾಗಲಿ ಮಧ್ಯವರ್ತಿಗಳೆಲ್ಲ ಸರಿ ಮಾಡುವಂಥ ಅವಕಾಶ ಇರ್ತದೆ. ಈಗ ಅಗತ್ಯವಾದಂಥ ಡೀಸೆಲ್ಲು ಪೆಟ್ರೋಲು ಅದನ್ನು ಕಡಿಮೆ ಮಾಡಿದ್ರೆ ತಾನಾಗೆ ಮಿಕ್ಕಿದೆಲ್ಲ ಕಡಿಮೆ ಆಗ್ತದೆ. ಅದರ ಮೇಲೆ ಆಗ್ತಕ್ಕಂಥ ಇದರ ಮೇಲೆ ಟ್ರಾನ್ಸ್ಪೋರ್ಟು ಮತ್ತು ಅದು ಇದನ್ನು ಆ ಬೆಲೆ ಏರ್ಕೊಂಡು ಇದರಲ್ಲೂ ಬೆಲೆ ಏರ್ಕೊಂಡು ಹೋಗ್ತದೆ. ಈ ರೈತರು ಏನು ಮಾಡೋಕ್ಕಾಗೋದಿಲ್ಲ, ಮಧ್ಯವರ್ತಿಗಳು ಏನು ಮಾಡೋಕ್ಕಾಗೋದಿಲ್ಲ. ಮೊದಲು ಅಗತ್ಯ ವಸ್ತು ಅಂತಂದರೆ ಪೆಟ್ರೋಲು ಡೀಸೆಲ್ಲು, ಅದು ಟ್ರಾನ್ಸ್ಪೋರ್ಟ್ ಮೊದಲು ಕಡಿಮೆ ಆದರೆ ಮಿಕ್ಕಿದೆಲ್ಲ ಕಡಿಮೆ ಆಗ್ತದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.